ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಸಮಾಜಶಾಸ್ತ್ರ 2025 ಮತ್ತು 26ನೇ ಸಾಲಿಗೆ ಸಂಬಂಧಿಸಿದಂತೆ ನೋಡಿ, ನಿಮಗೆ ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆ 3 ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಕೂಡ ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಪಾಸಿಂಗ್ ಪ್ಯಾಕೇಜ್, ಸೋಷಿಯಾಲಜಿಯ ಪಾಸಿಂಗ್ ಪ್ಯಾಕೇಜ್ ಅಂತ ಹೇಳ್ಬಿಟ್ಟು ಇದರಲ್ಲಿ 1 ಮತ್ತು 2 ಅಂಕದ ಒಂದು ಪ್ರಮುಖವಾದಂತಹ ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರನೇ ಇರುವಂತಹ ಒಂದು ಪ್ರಶ್ನೋತ್ತರವನ್ನು ಇಲ್ಲಿ ನಿಮಗೆ ನೋಡ್ತಾ ಹೋಗೋಣ. ನಿಮಗೆ ಇನ್ನು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಇರುವಂತಹದ್ದು ನಿಮ್ಮ ಎಲ್ಲ ಅಧ್ಯಾಯಗಳಿಗೂ ಸಂಬಂಧಿಸಿದಂತೆಯೂ ಕೂಡ 1 ಅಂಕದ ಪ್ರಶ್ನೋತ್ತರ ಇರುತ್ತೆ. ಇನ್ನು 2 ಅಂಕದ ಪ್ರಶ್ನೋತ್ತರಗಳು ಕೇವಲ 4 ಬಿಟ್ಟು ಉಳಿದ 4ನೇ ಒಂದು ಅಧ್ಯಾಯವನ್ನು ಬಿಟ್ಟು ಉಳಿದ ಎಲ್ಲ ಅಧ್ಯಾಯದಲ್ಲಿಯೂ ಅಂದರೆ ಎಲ್ಲ ಲೆಸನ್ಸಲ್ಲಿಯೂ ಕೂಡ ನಿಮಗೆ 2 ಅಂಕದ ಪ್ರಶ್ನೋತ್ತರಗಳಿರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ 1 ಮತ್ತು 2 ಅಂಕದ ಒಂದು ಪ್ರಶ್ನೋತ್ತರಗಳು, ಒಂದು ಪಾಸಿಂಗ್ ಪ್ಯಾಕೇಜ್ ಕೂಡ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ನೀವು ಇವನ್ನ ಕೂಡ ರೆಫರ್ ಮಾಡಿ ಸರಿಯಾಗಿ ಪ್ರಾಕ್ಟೀಸ್ ಮಾಡಿದರೆ ನೀವು ಈಸಿಯಾಗಿ ಹೆಚ್ಚು ಮಾರ್ಕ್ಸನ್ನು ತಗೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಹಾಗಿದ್ರೆ ಈ ಒಂದು ಪ್ರಶ್ನೋತ್ತರಗಳನ್ನು ಅಂದರೆ ಪಾಸಿಂಗ್ ಪ್ಯಾಕೇಜನ್ನು 1 ಮತ್ತು 2 ಅಂಕದ ಪ್ರಶ್ನೋತ್ತರವನ್ನು ನೋಡೋಣ. ಮುಂದಿನ ವೀಡಿಯೋಗಳಲ್ಲಿ 5 ಮತ್ತು 10 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣಂತೆ. ನೋಡಿ, ಮೊದಲನೆಯದಾಗಿ ಅಧ್ಯಾಯ 1ಕ್ಕೆ ಸಂಬಂಧಿಸಿದಂತೆ ಭಾರತೀಯ ಸಮಾಜ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನೋಡಿ, ಡೆಮೋಗ್ರಫಿ ಪದದ ಉತ್ಪತ್ತಿಯನ್ನು ತಿಳಿಸಿರಿ ಅಂತ ಕೇಳಿದ್ದಾರೆ. ಡೆಮೋಗ್ರಫಿ ಅಂದರೆ ಗ್ರೀಕ್ ಭಾಷೆಯ ಡೆಮೋಸ್ ಅಂದರೆ ಜನರು ಮತ್ತು ಗ್ರಾಫಿನ್ ಅಂದರೆ ಚಿತ್ರಣ ಎಂಬ ಪದಗಳಿಂದ ಉತ್ಪತ್ತಿಯಾಗಿದೆ. ಇನ್ನು ಜನಸಂಖ್ಯಾಶಾಸ್ತ್ರದ ಯಾವುದಾದರೂ ಒಂದು ಪ್ರಕಾರ ತಿಳಿಸಿ ಅಂತ ಕೇಳಿದರೆ ಔಪಚಾರಿಕ ಜನಸಂಖ್ಯಾಶಾಸ್ತ್ರ, ಹಾಗೆ ಸಾಮಾಜಿಕ ಜನಸಂಖ್ಯಾಶಾಸ್ತ್ರ. ಇನ್ನು ಭಾರತದ ಜನಸಂಖ್ಯೆಯ ವಿಭಜಕ ವರ್ಷ ಯಾವುದು ಅಂತ ಕೇಳಿದರೆ ನೋಡಿ, ಈ ಒಂದು ಕ್ವಶನ್ ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟ್ ಆಗಿರುವಂತಹದ್ದನ್ನು ನೋಡ್ಬೋದು. ಸೊ ಇದು 1921ರಲ್ಲಿ ಭಾರತದ ಜನಸಂಖ್ಯಾಶಾಸ್ತ್ರದ ವಿಭಜಕ ವರ್ಷವಾಗಿದೆ. ಇನ್ನು ಲಿಂಗಾನುಪಾತ ಎಂದರೇನು ಅಂತ ಇದೆ. ಒಟ್ಟು ಜನಸಂಖ್ಯೆಯಲ್ಲಿ ಪ್ರತಿ 1000 ಪುರುಷರಿಗೆ ಎಷ್ಟು ಮಹಿಳೆಯರು ಇರುವರು ಎಂಬುದೇ ಲಿಂಗಾನುಪಾತ. ಇನ್ನು ಡೆಮಾರು ಎಂದರೇನು ಅಂತ ಇದೆ. ಡೆಮಾರು ಅನ್ನುವಂತಹ ಪದದ ಮೊದಲ ಅಕ್ಷರ ಡಿ, ಡಾಟರ್ ಎಂದರೆ ಮಗಳು ಎಂಬುದನ್ನು, 2ನೇ ಅಕ್ಷರ ಇ, ಎಲಿಮಿನೇಟ್ ಅಂದರೆ ನಿವಾರಿಸು ಎಂಬುದನ್ನು ಸೂಚಿಸುತ್ತದೆ. ಹೆಣ್ಣು ಮಗುವನ್ನು ಕೊಲ್ಲುವುದು ಎಂಬ ಅರ್ಥವನ್ನು ಕೊಡುವಂತಹದ್ದು. ಭಾರತದ ಯಾವುದಾದರೂ ಒಂದು ಪ್ರಾಚೀನ ಹೆಸರು ಬರೆಯಿರಿ ಅಂತ ಇದೆ. ಭರತಖಂಡ, ಭರತವರ್ಷ, ಜಂಬೂದ್ವೀಪ, ಹಿಂದೂಸ್ತಾನ. ಇನ್ನು ಯಾವುದಾದ್ರೂ ಒಂದನ್ನು ಬರೆದರೆ ಸಾಕು. 1 ಅಂಕಕ್ಕೆ ಕೇಳಿದಾಗ 1, 2 ಅಂಕಗಳಿಗೆ ಕೇಳಿದಾಗ 2 ಬರೀಬೇಕಾಗುತ್ತೆ. ಇನ್ನು ಕೌಟಿಲ್ಯ ಬರೆದ ಗ್ರಂಥ ಯಾವುದು ಅಂತ ಇದೆ. ಅದು ಅರ್ಥಶಾಸ್ತ್ರ. ಹಿಂದೂ ಪದದ ಉತ್ಪತ್ತಿಯನ್ನು ಬರೆಯಿರಿ ಅಂತ ಕೇಳಿದರೆ ಪರ್ಷಿಯನ್ನರು ಸಿಂಧೂ ನದಿ ದಡದ ಜನರನ್ನು ಹಿಂದೂ ಅಂತ ಹೇಳ್ಬಿಟ್ಟು ಕರೆದ್ರು. ಅವರಿಗೆ ಸಕಾರ ಉಚ್ಚಾರ ಬರಲಾರದು, ಸ ಬದಲು ಹಾ ಅನ್ನು ಅವರು ಬಳಸ್ತಾ ಇದ್ರು. ಇನ್ನು ಭಾರತಕ್ಕೆ ಕ್ರೈಸ್ತ ಧರ್ಮವನ್ನು ಯಾರು ಪರಿಚಯಿಸಿದರು ಅಂದರೆ ಸೇಂಟ್ ಥಾಮಸ್ ಮತ್ತು ಸೇಂಟ್ ಬಾರ್ಥೋಲ್ಯೂಮ ಅನ್ನುವಂತಹವರು ಕ್ರೈಸ್ತ ಧರ್ಮವನ್ನು ಭಾರತದಲ್ಲಿ ಮೊದಲಿಗೆ ಪ್ರಸಾರವನ್ನು ಮಾಡಿದರು. ಇನ್ನು ಭಾರತವು ಭಾಷೆಗಳ ಸಂಗ್ರಹಾಲಯ ಅಂತ ಹೇಳಿ ಯಾರು ಹೇಳಿದರು ಅಂದರೆ ಭಾರತವು ಭಾಷೆಗಳ ಸಂಗ್ರಹಾಲಯ ಅಂತ ಹೇಳಿಬಿಟ್ಟು AR ದೇಸಾಯಿ ಅವರು ಹೇಳ್ತಾರೆ. ಇನ್ನು ದ್ರಾವಿಡ ಭಾಷೆಗಳು ಯಾವುವು ಅಂದರೆ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ದ್ರಾವಿಡ ಭಾಷೆಗಳಾಗಿವೆ. ಇನ್ನು ಸಿಖ್ ಧರ್ಮದ ಪವಿತ್ರ ಗ್ರಂಥ ಯಾವುದು ಅಂದರೆ ಗುರು ಗ್ರಂಥ್ ಸಾಹೇಬ್ ಸಿಖ್ಖರ ಪವಿತ್ರ ಗ್ರಂಥವಾಗಿದೆ. ಇನ್ನು ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು ಅಂತ ಇದೆ. ಬೆಂಜಮಿನ್ ಪ್ರಕಾರ ರಾಷ್ಟ್ರೀಯ ಭಾವೈಕ್ಯತೆಯು ದೇಶವೊಂದರ ಸಮಸ್ತ ಜನರ ಒಂದು ಸಾಮಾನ್ಯ ಅನ್ಯೋನ್ಯತೆಯೊಂದಿಗೆ ಸ್ವಾಂಗೀಕರಣಗೊಳ್ಳುವಿಕೆಯಾಗಿದೆ, ಅಥವಾ ತಾವೆಲ್ಲರೂ ಒಂದು ಎಂಬ ಭಾವನೆ, ತಾವು ಈ ದೇಶಕ್ಕೆ ಸೇರಿದವರು, ಈ ದೇಶ ನಮ್ಮದು ಎಂಬ ಒಗ್ಗಟ್ಟಿನ ಭಾವನೆ. ಇನ್ನು ಕೋಮುವಾದ ಅಂದರೇನು ಅಂತ ಇದೆ. ಕೋಮುವಾದ ಅಂತ ಅಂದರೆ ಒಂದು ಕೋಮು ಅಥವಾ ಧರ್ಮಕ್ಕೆ ಸೇರಿದ ಜನರು ಇನ್ನೊಂದು ಕೋಮು ಅಥವಾ ಧರ್ಮಕ್ಕೆ ಸೇರಿದ ಜನರ ವಿರುದ್ಧ ಹೊಂದಿರುವಂತಹ ದ್ವೇಷಪೂರಿತ ಭಾವನೆ. ಇನ್ನು 1961ರ ರಾಷ್ಟ್ರೀಯ ಭಾವೈಕ್ಯತೆಯ ಸಮಿತಿಯ ಅಧ್ಯಕ್ಷರು ಯಾರು ಅಂದರೆ 1961ರ ರಾಷ್ಟ್ರೀಯ ಭಾವೈಕ್ಯತೆ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಸಂಪೂರ್ಣಾನಂದರು. ಒಡಲ
ತುಡಿತಕ್ಕೆ ಕೇಡು ಕೃತಿ ಬರೆದವರು ಯಾರು ಅಂತಂದರೆ ಮಂಜುನಾಥ ಅದ್ದೆಯವರು. ಇನ್ನು 2011ರ ಜನಗಣತಿಯಂತೆ ಲಿಂಗಾನುಪಾತ ಎಷ್ಟಿದೆ ಅಂದರೆ 2011ರ ಜನಗಣತಿಯಂತೆ ಲಿಂಗಾನುಪಾತ 940 ಆಗಿದೆ. ಇನ್ನು ಬೇಟಿ ಪಡಾವೋ ಬೇಟಿ ಬಚಾವೋ ಯೋಜನೆಗೆ ಆಯ್ಕೆಯಾದಂತಹ ಜಿಲ್ಲೆ ಯಾವುದು ಅಂದರೆ ಅದು ವಿಜಾಪುರ ಜಿಲ್ಲೆ. ಇನ್ನು 2ನೆಯ ಅಧ್ಯಾಯ ಸಾಮಾಜಿಕ ಅಸಮಾನತೆ, ಹೊರಗುಳಿಯುವಿಕೆ ಮತ್ತು ಒಳಗೊಳ್ಳುವಿಕೆ ಅನ್ನುವಂತಹ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಜಾತಿ ಪದದ ಉತ್ಪತ್ತಿಯನ್ನು ತಿಳಿಸಿ ಅಂತ ಕೇಳಿದರೆ, ಜಾತಿ ಎಂಬ ಪದವು ಸ್ಪ್ಯಾನಿಷ್ ಅಥವಾ ಪೋರ್ಚುಗೀಸ್ ಭಾಷೆಯ ಕಾಸ್ಟ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಪರಿಶಿಷ್ಟ ಜಾತಿ ಎಂಬ ಪದವನ್ನು ಪರಿಚಯಿಸಿದಂತಹವರು ಯಾರು ಅಂದರೆ ಸೈಮನ್ ಆಯೋಗ. ಹರಿಜನ ಎಂಬ ಪದವನ್ನು ಮೊಟ್ಟಮೊದಲು ಬಳಸಿದಂತಹವರು ಯಾರು ಅಂದರೆ ನರಸಿಂಹ ಮೆಹತಾರವರು. ಹರಿಜನವನ್ನು ಅನ್ನುವಂತಹ ಪದವನ್ನು ಜನಪ್ರಿಯಗೊಳಿಸಿದಂತಹ ಅವರು ಮಹಾತ್ಮ ಗಾಂಧೀಜಿ. ಬುಡಕಟ್ಟು ಪಂಚಶೀಲದ ಪ್ರತಿಪಾದಕರು ಯಾರು ಅಂದರೆ ಅದು ಜವಾಹರ್ಲಾಲ್ ನೆಹರೂರವರು. ಭಾರತ ಸರ್ಕಾರ ನೇಮಿಸಿದ ಹಿಂದುಳಿದ ಆಯೋಗಗಳಲ್ಲಿ ಒಂದನ್ನು ತಿಳಿಸಿ ಅಂತ ಕೇಳಿದರೆ ಕಾಲೇಲ್ಕರ ಆಯೋಗ ಅಥವಾ ಮಂಡಲ ಆಯೋಗ. ಇನ್ನು ಪ್ರಬಲ ಜಾತಿಯ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂದರೆ ಡಾಕ್ಟರ್ ಎಂ ಶ್ರೀನಿವಾಸರವರು. ಇನ್ನು ಪೀಪಲ್ ಆಫ್ ಇಂಡಿಯಾ ಕೃತಿಯ ಲೇಖಕರು ಯಾರು ಅಂದರೆ ಹರ್ಬರ್ಟ್ ರಿಸ್ಲೆ. ಹಿಸ್ಟರಿ ಆಫ್ ಕಾಸ್ಟ್ ಇನ್ ಇಂಡಿಯಾ ಕೃತಿಯ ಲೇಖಕರು ಯಾರು ಅಂದರೆ ಡಾಕ್ಟರ್ SV ಕೇತ್ಕರ್. ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಕೃತಿಯ ಲೇಖಕರು ಯಾರು ಅಂದರೆ ಡಾಕ್ಟರ್ GS ಗುರ್ಯೆರವರು. ಬುಡಕಟ್ಟು ಜನಾಂಗವನ್ನು ಗಿರಿಜನ ಅಂತ ಹೇಳ್ಬಿಟ್ಟು ಕರೆದವರು ಯಾರು ಅಂದರೆ ಅದು ಮಹಾತ್ಮ ಗಾಂಧೀಜಿ. ಭಾರತದ ಮೊದಲ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಯಾರು ಅಂದರೆ ಕಾಕಾ ಸಾಹೇಬ್ ಕಾಲೇಲ್ಕರ್ ಅವರು. ಇನ್ನು ಕರ್ನಾಟಕದ ಯಾವುದಾದರೂ ಒಂದು ಹಿಂದುಳಿದ ಆಯೋಗಗಳನ್ನು ತಿಳಿಸಿ ಅಂತ ಕೇಳಿದರೆ ನಾಗನಗೌಡ ಆಯೋಗ. ಕರ್ನಾಟಕದ ಮೊದಲ ಹಿಂದುಳಿದ ಆಯೋಗದ ಅಧ್ಯಕ್ಷರು ಯಾರು ಅಂದರೆ ಅದು ನಾಗನಗೌಡರು. ಇನ್ನು ಕರ್ನಾಟಕದ ಶಾಶ್ವತ ಹಿಂದುಳಿದ ಆಯೋಗದ ಪ್ರಸ್ತುತ ಅಧ್ಯಕ್ಷರು ಯಾರು ಅಂದರೆ ಶ್ರೀ H ಕಾಂತರಾಜುರವರು. ಇನ್ನು ಅಧ್ಯಾಯ 3ಕ್ಕೆ ಸಂಬಂಧಿಸಿದಂತೆ ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳು ಅನ್ನುವಂತಹ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ 1 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಸಂವಿಧಾನದ ಯಾವ ಕಲಮು ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ ಅಂದರೆ ಸಂವಿಧಾನದ 17ನೆಯ ಕಲಮು ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ. ಇನ್ನು ಹರಿಜನ್ ಸೇವಕ ಸಂಘ ಸ್ಥಾಪಕರು ಯಾರು ಅಂದರೆ ಟಕ್ಕರ್ ಭಾಷಾ. ಇನ್ನು ಅಸ್ಪೃಶ್ಯತೆ ಅಪರಾಧಗಳ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಯಿತು ಅಂದರೆ 1955ರಲ್ಲಿ. ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಯಾವಾಗ ರಚಿಸಲಾಯಿತು ಅಂದರೆ ಅದು 1992ರಲ್ಲಿ. ಇನ್ನು ಬಹಿಷ್ಕೃತ ಹಿತಕಾರಿಣಿ ಸ್ವಭಾವವನ್ನು ಹುಟ್ಟುಹಾಕಿದಂತಹವರು ಯಾರು ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇನ್ನು ಲಿಜ್ಜತ್ ಅಂದರೆ ಪಾಪಡ್ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಅದು ಮುಂಬೈಯಲ್ಲಿದೆ. ಇನ್ನು ಲ್ಯಾಂಪ್ಸ್ ವಿಸ್ತರಿಸಿ ಅಂತ ಕೇಳಿದರೆ ಬೃಹತ್ ಪ್ರದೇಶ ವಿವಿಧೋದ್ದೇಶ ಸಂಘ ಅಂದರೆ ಲಾರ್ಜ್ ಏರಿಯಾ ಮಲ್ಟಿಪರ್ಪಸಸ್ ಸೊಸೈಟಿ ಅನ್ನುವಂಥದ್ದು. ಕರ್ನಾಟಕದಲ್ಲಿ ಸೋಲಿಗರ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಸಂಘಟನೆ ಯಾವುದು ಅಂದರೆ ಡಾಕ್ಟರ್ ಸುದರ್ಶನ್ ರವರ ವಿವೇಕಾನಂದ ಗಿರಿಜನರ ಕೇಂದ್ರ. ಇನ್ನು ಸೂಕ್ಷ್ಮ ಹಣಕಾಸಿನ ಒಂದು ಲಕ್ಷಣವನ್ನು ತಿಳಿಸಿರಿ ಅಂತ ಕೇಳಿದರೆ ಭದ್ರತೆ ಇಲ್ಲದೆ ಸಾಲವನ್ನು ನೀಡುವಂತಹದ್ದು. ಇನ್ನು TRIFED ಎಂಬುದನ್ನು ವಿಸ್ತರಿಸಿ ಅಂತ ಕೇಳಿದರೆ ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಅನ್ನುವಂಥದ್ದು ಅಂದರೆ ಬುಡಕಟ್ಟು ಸಹಕಾರಿ ಮಾರಾಟ ಅಭಿವೃದ್ಧಿ ಒಕ್ಕೂಟ. ಇನ್ನು ಸ್ತ್ರೀ ಶಕ್ತಿ ಯೋಜನೆ ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಯಿತು ಅಂದರೆ 2000ರಿಂದ 2001ರಲ್ಲಿ. 4ನೆಯ ಅಧ್ಯಾಯ ಭಾರತದಲ್ಲಿ ಕುಟುಂಬ ಅನ್ನುವಂಥದ್ದು. ಕರ್ತ ಎಂದರೆ ಯಾರು ಅಂತ ಕೇಳಿದರೆ ಅವಿಭಕ್ತ ಕುಟುಂಬದ ಯಜಮಾನ ಅಥವಾ ಮುಖ್ಯಸ್ಥನನ್ನು ಕರ್ತ ಅಂತ ಹೇಳಿಬಿಟ್ಟು ಕರೆಯಲಾಗ್ತಾ ಇತ್ತು. ಇನ್ನು ಅವಿಭಕ್ತ ಕುಟುಂಬವನ್ನು ಮಹಾಮನೆ ಅಥವಾ ಬೃಹತ್ ಮನೆ ಅಂತ ಕರೆದವರು ಯಾರು ಅಂತಂದರೆ ಹೆನ್ರಿ ಮೇನ್ರವರು. ತರವಾಡು ಎಂದರೇನು ಅಂದರೆ ಕೇರಳದ ನಾಯರ್ಗಳ ಮಾತೃವಂಶೀಯ ಅವಿಭಕ್ತ ಕುಟುಂಬದ ವಾಸಸ್ಥಳವೇ ತರವಾಡು. ಇನ್ನು ಕಿನ್ಶಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ ಎಂಬ ಗ್ರಂಥವನ್ನು ಬರೆದಂತಹವರು ಯಾರು ಅಂದರೆ ಡಾಕ್ಟರ್ ಇರಾವತಿ ಕರ್ವೇರವರು. ಇಲ್ಲಂ ಎಂದರೇನು ಅಂದರೆ ಕೇರಳದ ನಂಬೂದರಿಗಳ ಪಿತೃಪ್ರಧಾನ ಅವಿಭಕ್ತಿ ಕುಟುಂಬದ ವಾಸಸ್ಥಳವೇ ಇಲ್ಲಂ. ಇನ್ನು ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ಇನ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದಂತಹವರು ಯಾರು ಅಂದರೆ ಡಾಕ್ಟರ್ KM ಕಪಾಡಿಯ ಅವರು. ಇನ್ನು ಕರ್ಣವನ್ ಅಂದರೆ ಯಾರು ಅಂತಂದರೆ ತರವಾಡಿನ ಯಜಮಾನತಿ ತಾತ್ವಿಕವಾಗಿ ಸ್ತ್ರೀಯೇ ಆಗಿದ್ದರೂ
ಕೂಡ ಆಸ್ತಿಯ ವ್ಯವಹಾರಗಳನ್ನು ಕುಟುಂಬದ ತಾಯಿಯ ಸಹೋದರ ನೋಡ್ಕೊಳ್ತಾನೆ. ಈತನನ್ನೇ ಕರ್ಣವನ್ ಅಂತ ಹೇಳ್ಬಿಟ್ಟು ಕರೀತಾ ಇದ್ರು. ಇನ್ನು ಅವಿಭಕ್ತ ಕುಟುಂಬವನ್ನು ಕೂಡ ಬಂಡವಾಳ ಮತ್ತು ಸಹಕಾರಿ ಸಂಘ ಅಂತ ಕರೆದವರು ಯಾರು ಅಂದರೆ ಓ ಮಾಲೇರವರು. ಇನ್ನು ಸಮ್ ಆಸ್ಪೆಕ್ಟಸ್ ಆಫ್ ಫ್ಯಾಮಿಲಿ ಇನ್ ಮಹುವಾ ಎಂಬ ಗ್ರಂಥ ಲೇಖಕರು ಯಾರು ಅಂದರೆ ಡಾಕ್ಟರ್ IP ದೇಸಾಯಿ ಅವರು. ತವಳಿ ಎಂದರೇನು ಅಂದರೆ ತವಳಿ ಅಂದರೆ ತರವಾಡುವಿನ ವಿಭಜಿತ ಆಸ್ತಿಯ ಒಂದು ಭಾಗವಾಗಿದೆ. ಅಧ್ಯಾಯ 5ಕ್ಕೆ ಸಂಬಂಧಿಸಿದಂತೆ ಗ್ರಾಮಗಳ ಬದಲಾವಣೆ, ಅಭಿವೃದ್ಧಿ ಮತ್ತು ಭಾರತದಲ್ಲಿ ನಗರೀಕರಣ ಅನ್ನುವಂತಹ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ನೋಡಿ 1 ಅಂಕದ ಪ್ರಶ್ನೋತ್ತರ. ಗ್ರಾಮೀಣ ಅಧ್ಯಯನವನ್ನು ಕೈಗೊಂಡ ಒಬ್ಬರು ಸಮಾಜಶಾಸ್ತ್ರಜ್ಞರನ್ನು ಹೆಸರಿಸಿ ಅಂತ ಕೇಳಿದರೆ AR ದೇಸಾಯಿ ಹಾಗೂ ಡಾಕ್ಟರ್ MN ಶ್ರೀನಿವಾಸ್. ಯಾವುದಾದ್ರೂ ಒಂದನ್ನು ಬರೀಬೇಕಾಗುತ್ತೆ. ಇನ್ನು ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ ಗ್ರಂಥದ ಸಂಪಾದಕರು ಯಾರು ಅಂದರೆ AR ದೇಸಾಯಿ ಅವರು. ಇನ್ನು ನಗರೀಕರಣ ಎಂದರೇನು ಅಂತ ಇದೆ. ಗ್ರಾಮಗಳ ವಲಸೆಯಿಂದ ನಗರದಲ್ಲಿ ಜನಸಂಖ್ಯೆ ಹೆಚ್ಚಾಗಿ ನಗರಗಳು ಬೆಳವಣಿಗೆ ಹೊಂದುವಂಥದ್ದೇ ನಗರೀಕರಣ. ಇನ್ನು ಪ್ರಾಚೀನ ಭಾರತದ ಒಂದು ನಗರದ ಹೆಸರನ್ನು ತಿಳಿಸಿ ಅಂತ ಕೇಳಿದರೆ ಹರಪ್ಪ ಮತ್ತು ಮೊಹೆಂಜೊದಾರೋ. ಇನ್ನು ಗ್ರಾಮೀಣ ಸಮುದಾಯದ ಯಾವುದಾದರೊಂದು ಸಮಸ್ಯೆಯನ್ನು ತಿಳಿಸಿ ಅಂತ ಕೇಳಿದರೆ ಸಾಮಾಜಿಕ ಸಮಸ್ಯೆಗಳು, ಆರ್ಥಿಕ ಮತ್ತು ಕೃಷಿ ಸಮಸ್ಯೆಗಳು. ಇನ್ನು ಭಾರತೀಯ ಗ್ರಾಮಗಳ ಪುಟ್ಟ ಗಣರಾಜ್ಯಗಳು ಎಂದರೆ ಯಾರು ಅಂತ ಕೇಳಿದರೆ ಅದು ಚಾರ್ಲ್ಸ್ ಮೆಟಾಕಾಫೆ. ಇನ್ನು ರಿಮೆಂಬರ್ಡ್ ವಿಲೇಜ್ ಗ್ರಂಥದ ಕರ್ತೃ ಯಾರು ಅಂದರೆ ಡಾಕ್ಟರ್ MN ಶ್ರೀನಿವಾಸ್ರವರು. ಇನ್ನು ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳ್ಬಿಟ್ಟು ಯಾರನ್ನು ಕರೀತಾರೆ ಅಂದರೆ ಡಾಕ್ಟರ್ MS ಸ್ವಾಮಿನಾಥನ್ರವರ. ಇನ್ನು CDPಯನ್ನು ವಿಸ್ತರಿಸಿ ಅಂತ ಕೇಳಿದರೆ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನುವಂಥದ್ದು ಅಂದರೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ. ಇನ್ನು IRDPಯನ್ನು ವಿಸ್ತರಿಸಿ ಅಂತ ಕೇಳಿದರೆ ಇಂಟರ್ಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂದರೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ. ಇನ್ನು CEs ಅನ್ನು ವಿಸ್ತರಿಸಿ ಅಂತ ಕೇಳಿದರೆ ಅಂದರೆ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂದರೆ ವಿಶೇಷ ಆರ್ಥಿಕ ವಲಯ ಅನ್ನುವಂಥದ್ದು. ಇನ್ನು ಮೈಗ್ನೇರ್ ಅಂದರೆ ಕಾರ್ಯಕ್ರಮವನ್ನು ಯಾವ ವರ್ಷ ಜಾರಿಗೊಳಿಸಲಾಯಿತು ಅಂತ ಕೇಳಿದರೆ ಅದು 2005ರಲ್ಲಿ. ಇನ್ನು ಕೊಡಚೆ ಪ್ರದೇಶದ ಒಂದು ಸಮಸ್ಯೆಯನ್ನು ತಿಳಿಸಿ ಅಂತ ಕೇಳಿದರೆ ಮೂಲಭೂತ ಸೌಕರ್ಯಗಳ ಕೊರತೆ, ಸಾಮಾಜಿಕ ಪ್ರತ್ಯೇಕತೆ. ಇನ್ನು RS ದೇಶಪಾಂಡೆ ಮತ್ತು ಸರೋಜಾ ಆರೋರ ಕೃತಿಯನ್ನು ತಿಳಿಸಿ ಅಂತ ಕೇಳಿದರೆ ಆಗ್ರೇರಿಯನ್ ಕ್ರೈಸಿಸ್ ಆ್ಯಂಡ್ ಫಾರ್ಮರ್ ಸೊಸೈಟಿ, ಕೃಷಿಯ ಬಿಕ್ಕಟ್ಟು ಮತ್ತು ರೈತರ ಆತ್ಮಹತ್ಯೆ. ಇನ್ನು ಮಿಷನ್ ಸೇ ಮಾದರಿ ಅಭಿವೃದ್ಧಿ ಎಂದರೇನು ಅಂತ ಕೇಳಿದರೆ ವಿಶ್ವ ವಾಣಿಜ್ಯ ಸಂಘಟನೆಯು ಉದ್ಯಮ ಆಧಾರಿತ ಕೃಷಿ ಮತ್ತು ಮಾಹಿತಿ ತಂತ್ರಜ್ಞಾನಕ್ಕೆ ಹೆಚ್ಚಿನ ಮಹತ್ವ ನೀಡಿರುವುದಕ್ಕೆ ಮಷಿನ್ ಸೇ ಮಾದರಿ ಅಭಿವೃದ್ಧಿ ಅಥವಾ ಮಾದರಿ ಕೃಷಿ ಪದ್ಧತಿ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಕೃಷಿ ವಿಷಯವನ್ನು ಅಧ್ಯಯನ ಮಾಡಲು ಕರ್ನಾಟಕ ಸರ್ಕಾರ ರಚಿಸಿದ ಯಾವುದಾದರೊಂದು ಸಮಿತಿಯನ್ನು ತಿಳಿಸಿ ಅಂತ ಕೇಳಿದರೆ ದ್ವಾರಕನಾಥ ಸಮಿತಿ ಮತ್ತು GK ವೀರೇಶ್ ಸಮಿತಿ. ಇನ್ನು ಗ್ರಾಮೀಣ ಜನರಿಗೆ ಸರ್ಕಾರ ರೂಪಿಸಿದ ಆರೋಗ್ಯ ನಿರ್ಮಾಣ ಯೋಜನೆ ಹೆಸರೇನು ಅಂದರೆ ಅದು ಯಶಸ್ವಿ ಯೋಜನೆ. ಇನ್ನು ಭೂ ಸುಧಾರಣಾ ತತ್ವವೇನು ಅಂದರೆ ಉಳುವವನೇ ಭೂಮಿಯ ಒಡೆಯ, ಭೂರಹಿತರಿಗೆ ಭೂಮಿ. ಇನ್ನು ಭೂಪಾಲ್ ನಗರದ ವಿಷಾನಿಲ ದುರಂತಕ್ಕೆ ಕಾರಣವಾದ ಕಾರ್ಖಾನೆ ಯಾವುದು ಅಂದರೆ ಯೂನಿಯನ್ ಕಾರ್ಬೋಹೈಡ್ರೇಟ್ ಕಂಪನಿ. ಇನ್ನು ಭೂಪಾಲ್ ನಗರದಲ್ಲಿ ಸೋರಿಕೆಯಾದ ವಿಷಾನಿಲ ಯಾವುದು ಅಂದರೆ ಮಿಥೈಲ್ ಐಸೋಸಿಯನೇಟ್ ಅನ್ನುವಂತಹದ್ದು. ಮಿಥೈಲ್ ಐಸೋಸಿಯನೇಟ್ ಅನ್ನುವಂತಹದ್ದು ಭೂಪಾಲ್ ನಗರದಲ್ಲಿ ಸೋರಿಕೆಯಾದಂತಹ ಒಂದು ವಿಷಾನಿಲ. ಇನ್ನು ರಾಮಾಪುರ ಗ್ರಾಮ ಅಧ್ಯಯನ ಮಾಡಿದವರು ಯಾರು ಅಂದರೆ MN ಶ್ರೀನಿವಾಸ್ರವರು. ಇನ್ನು ಕಿಶನ್ಗಾರಿ ಗ್ರಾಮದ ಅಧ್ಯಯನ ಮಾಡದವರು ಯಾರು ಅಂದರೆ ಅದು ಮೆಕ್ಕಿಮ್ ಮೆರಿಯಟ್ರವರು. ಭಾರತೀಯ ಗ್ರಾಮಗಳ ಒಂದು ಸಾಮಾಜಿಕ ಸಮಸ್ಯೆಯನ್ನು ತಿಳಿಸಿ ಅಂತ ಕೇಳಿದರೆ ಅನಕ್ಷರತೆ, ಗ್ರಾಮೀಣ ಬಡತನ, ಆರೋಗ್ಯ ಸಮಸ್ಯೆ. ಇನ್ನು ಭಾರತೀಯ ಗ್ರಾಮಗಳ ಒಂದು ಆರೋಗ್ಯ ಸಮಸ್ಯೆಯನ್ನು ತಿಳಿಸಿ ಅಂತ ಕೇಳಿದರೆ ಅದು ಅಪೌಷ್ಟಿಕತೆ, ಸಾಂಕ್ರಾಮಿಕ ರೋಗಗಳ ಹರಡುವಿಕೆ. ಇನ್ನು ಭಾರತೀಯ ಗ್ರಾಮಗಳ ಒಂದು ಆರ್ಥಿಕ ಸಮಸ್ಯೆಯನ್ನು ತಿಳಿಸಿ ಅಂತ ಕೇಳಿದರೆ ಅಸಮಾನತೆಯ ಹೆಚ್ಚಳ, ತಾರತಮ್ಯದ ನೀತಿಗಳು, ಕೃಷಿ ಕ್ಷೇತ್ರದ ಸಂದಿಗ್ಧ ಸ್ಥಿತಿ. ಇನ್ನು ಯಾರ ಆದೇಶದ ಅನುಸಾರ ಕೃಷಿ ಗಣತಿ ಮಾಡಲಾಗುತ್ತದೆ ಅಂದರೆ ಕೇಂದ್ರ ಕೃಷಿ ಮತ್ತು ಸಹಕಾರ ಇಲಾಖೆಯ ಆದೇಶದಂತೆ. ಸಂವಿಧಾನದ ಯಾವ ತಿದ್ದುಪಡಿಯು ಪಂಚಾಯತ್ ರಾಜ್ಗೆ ಹೆಚ್ಚಿನ ಅಧಿಕಾರ ನೀಡುತ್ತದೆ ಅಂದರೆ ಅದು 1992ರಲ್ಲಿ ಸಂವಿಧಾನದ 73ನೇ ತಿದ್ದುಪಡಿ. ಇನ್ನು AR ದೇಸಾಯಿರವರ ಪ್ರಕಾರ ಭಾರತೀಯ ಗ್ರಾಮದಲ್ಲಿನ ಯಾವುದಾದರೊಂದು ಪರಿವರ್ತನೆಯನ್ನು ತಿಳಿಸಿ ಅಂತ ಕೇಳಿದರೆ ಜೀವನಾಧಾರ ಕೃಷಿಯಿಂದ ಮಾರುಕಟ್ಟೆ ಆಧಾರಿತ ಕೃಷಿಗೆ ಮಾರ್ಪಾಟು, ಮಧ್ಯವರ್ತಿಗಳ ನಿರ್ಮೂಲನೆ,
ನಗರ ಪ್ರದೇಶಗಳಿಗೆ ವಲಸೆ ಹೋಗುವಂಥದ್ದು. ಇನ್ನು 6ನೇ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಇರುವಂತಹ ಒಂದು ಅಂಕದ ಪ್ರಶ್ನೆ, ಮಾರುಕಟ್ಟೆ ಮತ್ತು ಸಂವಹನ ವ್ಯವಸ್ಥೆಗಳು. ನೋಡಿ, ವೆಲ್ತ್ ಆಫ್ ನೇಷನ್ಸ್ ಕೃತಿಯ ಲೇಖಕರು ಯಾರು ಅಂದರೆ ಅದು ಆ್ಯಡಮ್ ಸ್ಮಿತ್. ಇನ್ನು ತಟಸ್ಥ ನೀತಿಯ ಮತ್ತೊಂದು ಹೆಸರೇನು ಅಂದರೆ ಮುಕ್ತ ಮಾರುಕಟ್ಟೆ. ಇನ್ನು WWW ಅನ್ನು ಸೂಚಿಸುತ್ತದೆ ಏನನ್ನು ಸೂಚಿಸುತ್ತೆ ಅಂದರೆ ವರ್ಲ್ಡ್ ವೈಡ್ ವೆಬ್ಬನ್ನು ಸೂಚಿಸುತ್ತೆ. ಇನ್ನು ವರ್ಲ್ಡ್ ವೈಡ್ ವೆಬ್ಬನ್ನು ಕಂಡುಹಿಡಿದವರು ಯಾರು ಅಂದರೆ ಟಿಮ್ ಬೆರ್ನರ್ಸ್-ಲೀ ಅನ್ನುವಂಥದ್ದು. TRPಯನ್ನು ವಿಸ್ತರಿಸಿ ಅಂತ ಕೇಳಿದರೆ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಅನ್ನುವಂಥದ್ದು. ಮಾರುಕಟ್ಟೆ ಎಂದರೇನು ಅಂತ ಇದೆ, ಗ್ರಾಹಕರು ಮತ್ತು ಮಾರಾಟಗಾರರು ಯಾವುದೇ ಪ್ರಕಾರದ ವಸ್ತುಗಳು, ಸೇವೆಗಳು ಮತ್ತು ಮಾಹಿತಿಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವಂತಹ ಒಂದು ತಾಣಕ್ಕೆ ಮಾರುಕಟ್ಟೆ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಮಾರುಕಟ್ಟೆ ಒಂದು ಸಾಮಾಜಿಕ ಸಂಸ್ಥೆಯೇ ಅಂದರೆ ಹೌದು, ಅದು ಸಾಮಾಜಿಕ ಸಂಸ್ಥೆ. ಕಾಣದ ಕೈ ಎಂಬ ಪರಿಕಲ್ಪನೆ ಯಾರು ಪರಿಚಯಿಸ್ತಾರೆ ಅಂದರೆ ಅದು ಆ್ಯಡಮ್ ಸ್ಮಿತ್ ರವರು. ಇನ್ನು ಏಷ್ಯನ್ ಡ್ರಾಮಾ ಎಂಬ ಗ್ರಂಥದ ಕರ್ತೃ ಯಾರು ಅಂದರೆ ಗುನ್ನರ್ ಮಿರ್ಡರ್ ರವರು. ಇನ್ನು ಮುಕ್ತ ಮಾರುಕಟ್ಟೆ ಅಂದರೆ ಏನು ಅಂತ ಇದೆ, ಯಾವುದೇ ನಿರ್ಬಂಧನೆ ಇಲ್ಲದೆ ವ್ಯಾಪಾರಿಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯವಿರುವಂತಹ ಒಂದು ಆರ್ಥಿಕ ವ್ಯವಸ್ಥೆ. ಇನ್ನು ವಾರದ ಸಂತೆ ಎಂದರೇನು ಅಂತ ಇದೆ, ವಾರದ ನಿರ್ದಿಷ್ಟ ದಿನದಂದು ನೆರೆಹೊರೆಯ ಎಲ್ಲ ಗ್ರಾಮಸ್ಥರು ತಮ್ಮ ವಸ್ತುಗಳನ್ನು ಮಾರಲು ಹಾಗೂ ತಮಗೆ ಬೇಕಾದ ಅಗತ್ಯ ವಸ್ತುಗಳನ್ನು ಕಂಡುಕೊಳ್ಳಲು ಬಂದು ಸೇರುವಂತಹ ಒಂದು ಸ್ಥಳಕ್ಕೆ ವಾರದ ಸಂತೆ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ವಾರದ ಸಂತೆಗೆ ಉದಾಹರಣೆ ನೀಡಿರಿ ಅಂತ ಕೇಳಿದರೆ ಬಸ್ತಾರ್ ಮಾರುಕಟ್ಟೆ. ಇನ್ನು ಬಸ್ತಾರ್ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಾಬಲ್ಯ ಹೊಂದಿರುವಂತಹ ಆದಿವಾಸಿ ಸಮೂಹ ಯಾವುದು ಅಂದರೆ ಅದು ಗೊಂಡರು ಅನ್ನುವಂತಹದ್ದು. ಇನ್ನು ಜಾತಿ ಆಧಾರಿತ ವ್ಯಾಪಾರಿ ಸಮುದಾಯಕ್ಕೆ ಒಂದು ಉದಾಹರಣೆ ನೀಡಿ ಅಂತ ಕೇಳಿದರೆ ಅದು ತಮಿಳುನಾಡಿನ ನಿರ್ಗತಿಕರು. ಇನ್ನು ಯಾವ ದಿನ ದೋರಾಯಿ ಸಂತೆ ನಡೆಯುತ್ತಿದೆ ಅಂದರೆ ಪ್ರತಿ ಶುಕ್ರವಾರ. ಇನ್ನು ದೋರಾಯಿ ಸಂತೆಯನ್ನು ಅಧ್ಯಯನ ಮಾಡದವರು ಯಾರು ಅಂದರೆ ಆಲ್ಫ್ರೆಡ್ ಗಿಲ್ಡ್ರವರು. ಇನ್ನು ಯಾವ ಅಂಚಿನ ಸಮೂಹ ಉಪ್ಪಿನ ವ್ಯಾಪಾರದಲ್ಲಿ ತೊಡಗಿದ್ರು ಅಂದರೆ ಬಂಜಾರ ಸಮೂಹ. ಪ್ರಾಚೀನ ಭಾರತದ ವರ್ಣ ವ್ಯವಸ್ಥೆಯಲ್ಲಿ ಯಾವ ವರ್ಣವು ವ್ಯಾಪಾರೋದ್ಯಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿತ್ತು ಅಂದರೆ ಅದು ವೈಶ್ಯ. ಇನ್ನು ಪುಷ್ಕರ ವಾರ್ಷಿಕ ಜಾತ್ರೆ ಯಾವ ರಾಜ್ಯದಲ್ಲಿ ನಡೆಯುತ್ತದೆ ಅಂದರೆ ಅದು ರಾಜಸ್ಥಾನ. ಇನ್ನು ಪುಷ್ಕರ ಜಾತ್ರೆಯ ಯಾವುದಕ್ಕಾಗಿ ಖ್ಯಾತಿ ಪಡೆದಿದೆ ಅಂದರೆ ಒಂಟೆ ದನಗಳ ಜಾತ್ರೆಗೆ ಪ್ರಸಿದ್ಧಿಯಾಗಿದೆ. ಇನ್ನು ಅಗೋಚರ ಮಾರುಕಟ್ಟೆಗೆ ಇರುವ ಇತರ ಹೆಸರೊಂದನ್ನು ಹೆಸರಿಸಿ ಅಂತ ಕೇಳಿದರೆ ಕಾಮರ್ಸ್ ಆನ್ಲೈನ್ ಪರ್ಚೇಸ್ ಟ್ರೇಡಿಂಗ್. ಕಾಮರ್ಸ್ ಆನ್ಲೈನ್ ಪರ್ಚೇಸ್ ಟ್ರೆಂಡಿಂಗ್ ಅನ್ನುವಂತಹದ್ದು. ಇನ್ನು ಟೆಲಿಶಾಪಿಂಗ್ ಎಂಬ ಪರಿಕಲ್ಪನೆಯನ್ನು ಮೊದಲು ಪರಿಚಯಿಸಿದವರು ಯಾರು ಅಂದರೆ ಮೈಕಲ್ ಆಲ್ಡಿರೆಚ್ ಅನ್ನುವಂಥದ್ದು. ಅದು 1979ರಲ್ಲಿ. ಮುದ್ರಣ ಯಂತ್ರವನ್ನು ಮೊದಲು ಕಂಡುಹಿಡಿದವರು ಅಂತ ಯಾರು ಅಂದರೆ ಜಾನ್ ಗುಟೆನ್ಬರ್ಗ್ ಅನ್ನುವಂಥವರು 1440ರಲ್ಲಿ. ಭಾರತದಲ್ಲಿ ಮೊಟ್ಟಮೊದಲು ಜಾರಿಗೆ ಬಂದಂತಹ ಪತ್ರಿಕೆಯನ್ನು ಆರಂಭಿಸಿದವರು ಯಾರು, ಮೊಟ್ಟಮೊದಲ ಬಾರಿಗೆ ಪತ್ರಿಕೆಯನ್ನು ಆರಂಭಿಸಿದಂತಹವರು ಯಾರು ಅಂದರೆ ಅದು ರಾಜಾ ರಾಮ್ ಮೋಹನ್ ರಾಯ್. ಸಂವದ್ ಕೌಮುದಿ ಎಂಬ ಬೆಂಗಾಲಿ ಪತ್ರಿಕೆಯನ್ನು 1821ರಲ್ಲಿ ಮೊದಲ ಬಾರಿಗೆ ಆರಂಭಿಸ್ತಾರೆ. ಇನ್ನು ಕರ್ನಾಟಕದಲ್ಲಿ ಮೊಟ್ಟಮೊದಲು ವರ್ತಮಾನಿ ಪತ್ರಿಕೆಯನ್ನು ಆರಂಭಿಸಿದಂತಹವರು ಯಾರು ಅಂದರೆ ಅದು ಮತ್ತು ಯಾವುದು ಅಂದರೆ ಅದು 1843ರಲ್ಲಿ ಹೆರ್ಮೆನ್ ಮೊಂಗ್ಲಿಂಗ್ ರವರು ಆರಂಭಿಸ್ತಾರೆ. ಅದು ಮಂಗಳೂರು ಸಮಾಚಾರ ಪತ್ರಿಕೆ ಅನ್ನುವಂತಹದ್ದು. ಇನ್ನು ಪ್ಯಾರಿಸ್ ನಗರದಲ್ಲಿ ಯಾರು ವಾರ್ತಾ ಸೇವೆಯನ್ನು ಆರಂಭಿಸಿದರು ಅಂತಂದರೆ ಪಾಲ್ ಜೂಲಿಯಸ್ ರಿಯೂಟರ್ ಅನ್ನುವಂಥದ್ದು. ಇನ್ನು ಸಂವದ್ ಕೌಮುದಿ ಪತ್ರಿಕೆಯನ್ನು ಆರಂಭಿಸಿದಂತಹವರು ಯಾರು ಅಂದರೆ ರಾಜಾರಾಮ್ ಮೋಹನ್ ರಾಯ್ ಅವರು. ಸೋಮಿ ಪ್ರಕಾಶನ ಪತ್ರಿಕೆಯನ್ನು ಆರಂಭಿಸಿದವರು ಈಶ್ವರ್ ಚಂದ್ರ ವಿದ್ಯಾಸಾಗರ್. ಇನ್ನು ಟೈಮ್ಸ್ ಆಫ್ ಇಂಡಿಯಾ ಯಾವ ವರ್ಷ ಪ್ರಾರಂಭವಾಯಿತು ಅಂದರೆ 1861ರಲ್ಲಿ. ಇನ್ನು ಮಂಗಳೂರು ಸಮಾಚಾರ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಅಂದರೆ ಹೆರ್ಮನ್ ಮೊಂಗ್ಲಿಂಗ್ ಅನ್ನುವಂಥವ್ರು. ಕನ್ನಡ ಪತ್ರಿಕಾರಂಗದ ಪಿತಾಮಹ ಅಂತ ಹೇಳ್ಬಿಟ್ಟು ಯಾರನ್ನು ಕರೆಯಲಾಗುತ್ತೆ ಅಂದರೆ ಶ್ರೀ ವೆಂಕಟ ಕೃಷ್ಣಯ್ಯನವರ. ಇನ್ನು ವೃತ್ತಾಂತ ಚಿಂತಾಮಣ ಎಂಬ ವಾರಪತ್ರಿಕೆಯನ್ನು ಆರಂಭಿಸಿದಂತಹವರು ಯಾರು ಅಂದರೆ ಅದು ಶ್ರೀ ವೆಂಕಟ ಕೃಷ್ಣಯ್ಯ ಅವರು. ಭಾರತದಲ್ಲಿ ಮೊದಲು ರೇಡಿಯೋ ಕೇಂದ್ರ ಪ್ರಾರಂಭಿಸಿದವರು ಯಾರು ಅಂದರೆ ಅದು 1920ರಲ್ಲಿ ಹ್ಯಾಮ್ ಬ್ರಾಡ್ಕಾಸ್ಟಿಂಗ್ ಕ್ಲಬ್ರವರು ರೇಡಿಯೋ ಕೇಂದ್ರವನ್ನು ಪ್ರಾರಂಭಿಸಿದರು. ಯಾವ ವರ್ಷ ಕೋಲ್ಕತ್ತಾ ಮತ್ತು ಚೈನಾದಲ್ಲಿ ಹ್ಯಾಮ್ ಕಾಸ್ಟಿಂಗ್ ಕ್ಲಬ್ ಪ್ರಾರಂಭವಾಯಿತು ಅಂದರೆ ಅದು 1920ರಲ್ಲಿ. ಆಕಾಶವಾಣಿ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಅದು ದೆಹಲಿಯಲ್ಲಿದೆ. ಯಾವ ಸಿನಿಮಾದಲ್ಲಿ ರೇಡಿಯೋವನ್ನು ಸಂವಹನ ಮಾಧ್ಯಮವಾಗಿ ಬಳಸಲಾಗಿತ್ತು ಅಂದರೆ ರಂಗ್ ದೆ ಬಸಂತಿ ಮತ್ತು ಲಗೆ ರಹೋ ಮುನ್ನಾ ಬಾಯಿ ಚಿತ್ರದಲ್ಲಿ. ಇನ್ನು ಭಾರತದಲ್ಲಿ ದೂರದರ್ಶನವು ಮೊದಲ ಬಾರಿಗೆ ಯಾವ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮದಲ್ಲಿ ಮತ್ತು ಯಾವಾಗ ಪ್ರಸಾರ
ಮಾಡಲಾಯಿತು ಅಂದರೆ ಅದು ಕೃಷಿ ಪ್ರದರ್ಶನದಲ್ಲಿ 1959ರಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು SITಯನ್ನು ವಿಸ್ತರಿಸಿ ಅಂತ ಕೇಳಿದರೆ ಸ್ಯಾಟಲೈಟ್ ಇನ್ಸ್ಟ್ರಕ್ಷನಲ್ ಟೆಲಿವಿಷನ್ ಎಕ್ಸ್ಪೆರಿಮೆಂಟ್ ಅನ್ನುವಂಥದ್ದು, ಅಂದರೆ ಉಪಗ್ರಹ ಕಾರ್ಯಸೂಚಿ ದೂರದರ್ಶನ ಪ್ರಯೋಗ ಅನ್ನುವಂತಹದ್ದು. ಇನ್ನು ಅಂತರ್ಜಾಲ ಮೊದಲು ಕಂಡುಹಿಡಿದವರು ಯಾರು ಅಂದರೆ 1960ರಲ್ಲಿ ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ಅನ್ನುವಂಥದ್ದು. ಇನ್ನು DAPRAಯನ್ನು ವಿಸ್ತರಿಸಿ ಅಂತ ಕೇಳಿದರೆ ಡಿಫೆನ್ಸ್ ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ಅನ್ನುವಂತಹದ್ದು. ಅಂತರ್ಜಾಲ ಎಂದರೆ ಏನು ಅಂದರೆ ಗಣಕಯಂತ್ರದ ಮೂಲಕ ಲಕ್ಷಾಂತರ ಖಾಸಗಿ ಸಾರ್ವಜನಿಕ ಶೈಕ್ಷಣಿಕ ವ್ಯವಹಾರ ಮುಂತಾದ ಸಂಗತಿಗಳನ್ನು ಮಾಹಿತಿ ತಂತ್ರಜ್ಞಾನದ ಮೂಲಕ ಜಾಗತಿಕ ಮಟ್ಟದ ಸಂಪರ್ಕ ಬೆಸೆಯುವ ವ್ಯವಸ್ಥೆಗೆ ಅಂತರ್ಜಾಲ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ನ್ಯೂಸ್ ಕಾರ್ಪೊರೇಷನ್ನ ಮಾಲೀಕರು ಯಾರು ಅಂದರೆ ರೂಪರ್ಟ್ ಮುರ್ಡೋಕ್. ಲ್ಯಾನನ್ನು ವಿಸ್ತರಿಸಿ ಅಂತ ಕೇಳಿದರೆ ಲೋಕಲ್ ಏರಿಯಾ ನೆಟ್ವರ್ಕ್. ಇನ್ನು ಉನ್ಮಾದಕಾರಿ ಪತ್ರಿಕೋದ್ಯಮ ಎಂದರೆ ಏನು ಅಂತ ಇದೆ. ಪತ್ರಿಕೆಗಳಲ್ಲಿ ಲೈಂಗಿಕತೆ, ಅಪರಾಧ ಮತ್ತು ಕ್ರೀಡೆ ಮುಂತಾದ ಕುತೂಹಲಕಾರಿ ಸಂಗತಿಗಳನ್ನು ಪ್ರಕಟಣೆ ಮಾಡಿ ಓದುಗರನ್ನು ಹೆಚ್ಚಿಸಲು ಪ್ರಚೋದಿಸುವುದಕ್ಕೆ ಉನ್ಮಾದಕಾರಿ ಪತ್ರಿಕೋದ್ಯಮ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ವಿದ್ಯುನ್ಮಾನ ಮಾಧ್ಯಮವು ಜಾಗತಿಕ ಗ್ರಾಮವನ್ನು ನಿರ್ಮಿಸಿ ಎಂದವರು ಯಾರು ಅಂದರೆ ಅದು ಮಾರ್ಷಲ್ ಮ್ಯಾಕ್ ಲುಹಾನ. ದೂರದರ್ಶನದ ಗಂಭೀರ ವಿಷಯಗಳನ್ನು ಮನೋರಂಜನೆಯ ಸರಕನ್ನಾಗಿಸುತ್ತದೆ ಎಂದು ಹೇಳಿದವರು ಯಾರು ಅಂದರೆ ನೇಲ್ ಪೋಸ್ಟ್ ಮಾನ್ಯಾನ್ ರವರು. ಸಂವಹನ ಮಾಧ್ಯಮವನ್ನು ಸಾಮಾಜಿಕ ಬಂಡವಾಳವೆಂದು ಕರೆದಂತಹವರು ಯಾರು ಅಂದರೆ ರಾಬರ್ಟ್ ಪುಟ್ನಮ್ ರವರು. ಸಮೂಹ ಮಾಧ್ಯಮವನ್ನು ಸಾಂಸ್ಕೃತಿಕ ಉದ್ಯಮಿ ಅಂತ ಹೇಳ್ಬಿಟ್ಟು ಕರೆದವರು ಹಾರ್ಕಿ ಹೈಮರ್ ಮತ್ತು ಅಡೋರ್ನೋ ಅನ್ನುವಂತಹವರು. ಮಾಧ್ಯಮವನ್ನು ಸಾಮಾಜಿಕ ವಲಯದ ಕ್ಷೀಣಿಸುವಿಕೆ ಅಂತ ವಿಶ್ಲೇಷಿಸಿದಂತಹವರು ಯಾರು ಅಂದರೆ ಜರ್ಗಿನ್ ಹೆಬರ್ ಮಾಸ್ ಅವರು. ಸಮೂಹ ಮಾಧ್ಯಮಗಳ ಪ್ರಭಾವಕ್ಕೆ ಕೃತಕ ನೈಜತೆ ಎಂದು ವ್ಯಾಖ್ಯಾನಿಸಿದಂತಹವರು ಜೀನ್ ಬುಡ್ರಿ ಲಾರ್ಡ್ರವರು. ಇನ್ನು 7ನೇ ಅಧ್ಯಾಯ ಸಾಮಾಜಿಕ ಚಳುವಳಿಗೆ ಸಂಬಂಧಿಸಿದಂತಹ 1 ಅಂಕದ ಪ್ರಶ್ನೋತ್ತರಗಳು. ಸಾಮಾಜಿಕ ಚಳುವಳಿಯ ಒಂದು ಅಂಶವನ್ನು ತಿಳಿಸಿ ಅಂತ ಕೇಳಿದರೆ ಸಿದ್ಧಾಂತ ಅಥವಾ ಸಾಮೂಹಿಕ ಕ್ರೋಢೀಕರಣ ಅಥವಾ ನಾಯಕತ್ವ ಮತ್ತು ಸಂಘಟನೆ. ಇನ್ನು 1873ರಲ್ಲಿ ಯಾವ ಸಾಮಾಜಿಕ ಸಂಘಟನೆಯನ್ನು ಸ್ಥಾಪಿಸಲಾಯಿತು ಅಂದರೆ ಸತ್ಯಶೋಧಕ ಸಮಾಜ. ಭೀಮಸೇನಾ ಸಂಘಟನೆ ಪ್ರಾರಂಭಿಸಿದವರು ಯಾರು ಅಂದರೆ ಬಿ ಶ್ಯಾಮಸುಂದರ್ ಅವರು. ಒಳಗೊಳ್ಳುವ ಚಳುವಳಿಗೆ ಒಂದು ಉದಾಹರಣೆ ನೀಡಿರಿ ಅಂತ ಕೇಳಿದರೆ ಮಹಿಳಾ ಚಳುವಳಿ ಮತ್ತು ಅಥವಾ ದಲಿತ ಚಳುವಳಿ. ಭಾರತದಲ್ಲಿ ಸಾಮಾಜಿಕ ಚಳುವಳಿ ಎಂಬ ಗ್ರಂಥವನ್ನು ರಚಿಸಿದಂತಹವರು ಯಾರು ಅಂದರೆ MSA ರಾವ್ ರವರು. ಒಳಗೊಳ್ಳುವ ಚಳುವಳಿ ಎಂದರೇನು ಅಂತ ಇದೆ. ಅನನ್ಯತೆ, ಸಮಾನತೆ, ಗೌರವ ಮತ್ತು ಸಾಮಾಜಿಕ ನ್ಯಾಯವನ್ನು ಪಡೆಯಲು ನಡೆಸುವ ಸಾಮೂಹಿಕ ಹೋರಾಟವನ್ನು ಒಳಗೊಳ್ಳುವ ಚಳುವಳಿ ಅಂತ ಹೇಳ್ಬಿಟ್ಟು ಕರೀತಾರೆ. ಹೊರಗುಳಿಯುವ ಚಳುವಳಿ ಎಂದರೇನು ಅಂತಂದರೆ ತಮ್ಮ ರಕ್ಷಣೆಗಾಗಿ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಅನನ್ಯತೆಗಾಗಿ ಹೊರಗುಳಿಯಲು ಪ್ರಯತ್ನಿಸುವಂತಹ ಪ್ರತ್ಯೇಕತಾ ಚಳುವಳಿಯನ್ನು ಹೊರಗುಳಿಯುವ ಚಳುವಳಿ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ರೈತ ಚಳುವಳಿ ಅಂದರೆ ಏನು ಅಂದರೆ ವ್ಯವಸಾಯಕ್ಕೆ ಸಂಬಂಧಪಟ್ಟ ವರ್ಗಗಳ ಚಳುವಳಿಯನ್ನು ರೈತ ಚಳುವಳಿ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಸಮಾಜನಿಷ್ಠ ದರೋಡೆಗೊಂದು ಉದಾಹರಣೆ ನೀಡಿ ಅಂತ ಕೇಳಿದರೆ 17 ಮತ್ತು 18ನೇ ಶತಮಾನದ ಮಧ್ಯ ಭಾರತದಲ್ಲಿ ಟಕ್ಕರು ನಡೆಸಿದಂತಹ ದರೋಡೆಗಳು ಅಥವಾ 1946-47ರಲ್ಲಿ ಆಂಧ್ರದ ಕರ್ನೂಲ್ ಭಾಗದಲ್ಲಿ ನರಸಿಂಹರೆಡ್ಡಿ ತಂಡದ ದರೋಡೆಗಳು. ಭಯೋತ್ಪಾದಕ ಪ್ರತಿಕಾರ ಅಂದ್ರೇನು? ತಾವು ವೈರಿಗಳು ಎಂದು ಭಾವಿಸುವ ಜನರನ್ನು ಕೊಲ್ಲುವುದು ಮತ್ತು ಹಿಂಸಿಸುವುದು ಭಯೋತ್ಪಾದಕ ಪ್ರತಿಕಾರ ಅಂತ ಹೇಳಿಬಿಟ್ಟು ಕರೀತಾರೆ. ಇನ್ನು ಜನತಾ ವಿಪ್ಲವವೆಂದರೇನು ಅಂತ ಇದೆ. ಬಹು ದೀರ್ಘಕಾಲದಿಂದ ಪರಿಹಾರವಾಗದೆ ಹಾಗೆಯೇ ಉಳಿದ ಸಮಸ್ಯೆಗಳು ಏಕಾಏಕಿ ಸ್ಫೋಟಗೊಳ್ಳುವಂತಹ ಚಳುವಳಿಗಳಿಗೆ ಜನಿತಾ ವಿಪ್ಲವಗಳು ಅಂತ ಹೇಳಿಬಿಟ್ಟು ಕರೀತಾರೆ. ಮಲಪ್ರಭಾ ರೈತರ ಹೋರಾಟ ಯಾವಾಗ ಪ್ರಾರಂಭವಾಯಿತು ಅಂದರೆ 1980ರಲ್ಲಿ. ಕರ್ನಾಟಕ ರಾಜ್ಯ ರೈತ ಸಂಘ ಸ್ಥಾಪನೆಯಾದ ವರ್ಷ ಯಾವುದು ಅಂದರೆ 1980ರಲ್ಲಿ. ಇನ್ನು ಮದ್ರಾಸ್ ಪ್ರಾಂತ್ಯದಲ್ಲಿ ಬ್ರಾಹ್ಮಣೇತರ ಚಳುವಳಿ ಆರಂಭಿಸಿದ ಸಂಘಟನೆ ಯಾವುದು ಅಂದರೆ ಅದು 1916ರ ಜಸ್ಟಿಸ್ ಪಾರ್ಟಿ. ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಯಾರು ಅಂದರೆ ಜ್ಯೋತಿರಾವ್ ಫುಲೆಯವರು. ಸ್ವಗೌರವ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಅಂದರೆ ಪೆರಿಯಾರ್ EV ರಾಮಸ್ವಾಮಿ ನಾಯ್ಕರವರು. ಇನ್ನು SNDP ಸಂಘಟನೆಯನ್ನು ಸ್ಥಾಪಿಸಿದವರು ಯಾರು ಅಂದರೆ ಶ್ರೀ ನಾರಾಯಣ ಗುರುಗಳು. ಒಂದು ಜಾತಿ ಒಂದು ಧರ್ಮ ಒಬ್ಬ ದೇವರು ಎಂಬ ಧ್ಯೇಯವಾಕ್ಯದಿಂದ ಹೋರಾಡಿದ ಸಂಘಟನೆ ಯಾವುದು ಅಂದರೆ ಶ್ರೀ ನಾರಾಯಣ ಗುರುಧರ್ಮ ಪರಿಪಾಲನಾ ಯೋಗಂ ಸಂಘಟನೆ. ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿ ಯಾವಾಗ ಆರಂಭವಾಯಿತು ಅಂದರೆ ಅದು 1977ರಲ್ಲಿ. ಇನ್ನು DSS ಅನ್ನು ವಿಸ್ತರಿಸಿ ಅಂತ ಕೇಳಿದರೆ ದಲಿತ ಸಂಘರ್ಷ ಸಮಿತಿ. ಇನ್ನು KRRS ಅನ್ನು ವಿಸ್ತರಿಸಿ ಅಂತ ಕೇಳಿದರೆ ಕರ್ನಾಟಕ ರಾಜ್ಯ ರೈತ ಸಂಘ. ಪುನಃಸ್ಥಾಪನಾ ದಂಗೆಗಳು ಅಂದರೆ ಏನು ಅಂತ ಇದೆ. ಹಳೆಯ ವ್ಯವಸ್ಥೆಯನ್ನು ಪುನರ್ಸ್ಥಾಪನೆ ಮಾಡಬೇಕೆಂದು ಹೋರಾಟ ಮಾಡುವುದಕ್ಕೆ ಪುನಃಸ್ಥಾಪನಾ ದಂಗೆಗಳು ಅಂತ ಹೇಳಿಬಿಟ್ಟು ಕರೆಯಲಾಗುತ್ತೆ.
ಇನ್ನು 8ನೇ ಅಧ್ಯಾಯ ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆಗೆ ಸಂಬಂಧಿಸಿರುವಂಥದ್ದು. ಸಂಸ್ಕೃತಾನುಕರಣ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂದರೆ ಡಾಕ್ಟರ್ ಎನ್ ಶ್ರೀನಿವಾಸರವರು. ಇನ್ನು ರಿಲಿಜನ್ ಆ್ಯಂಡ್ ಸೊಸೈಟಿ ಅಮಾಂಗ್ ದ ಕೂರ್ಗ್ ಆಫ್ ಸೌತ್ ಇಂಡಿಯಾ ಗ್ರಂಥದ ಕರ್ತೃ ಯಾರು ಅಂದರೆ ಡಾಕ್ಟರ್ ಎನ್ ಶ್ರೀನಿವಾಸರವರು. ಇನ್ನು ಮಾಡರ್ನೈಜೇಷನ್ ಆಫ್ ಇಂಡಿಯಾ ಟ್ರೆಡಿಷನ್ ಗ್ರಂಥದ ಕರ್ತೃ ಯಾರು ಅಂದರೆ ಪ್ರೊಫೆಸರ್ ಯೋಗೇಂದ್ರ ಸಿಂಗ್ ರವರು. ಇನ್ನು ಪಾಶ್ಚಿಮಾತ್ಯೀಕರಣ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂದರೆ ಡಾಕ್ಟರ್ ಎನ್ ಶ್ರೀನಿವಾಸರವರು. ಇನ್ನು ಆಧುನೀಕರಣ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದಂತಹವರು ಡೇನಿಯಲ್ ಲರ್ನರ್ ರವರು. ಜಾಗತೀಕರಣ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದಂತಹವರು ಯಾರು ಅಂತಂದರೆ ಥಿಯೋಡ್ ಲೆವಿಡ್ ರವರು. ಇನ್ನು ಆಂಥೋನಿ ಗಿಡ್ಡರ್ಸ್ ರವರು ಬರೆದಂತಹ ಗ್ರಂಥ ಯಾವುದು ಅಂದರೆ ಅದು ಸೋಷಿಯಾಲಜಿ. ಇನ್ನು ಬಹುರಾಷ್ಟ್ರೀಯ ಕಂಪನಿಗಳು ಎಂದರೆ ಏನು ಅಂತ ಇದೆ. ಹಾಗೆ ಜಾಗತಿಕ ಮಹತ್ವವನ್ನು ಪಡೆದುಕೊಂಡು 2 ಅಥವಾ ಹೆಚ್ಚು ದೇಶಗಳಿಗೆ ಸರಕು ಮತ್ತು ಸೇವೆಗಳನ್ನು ಮಾಡುವ ಕಂಪನಿಗಳಿಗೆ ಬಹುರಾಷ್ಟ್ರೀಯ ಕಂಪನಿಗಳು ಅಂತ ಹೇಳ್ತಾರೆ. ಇನ್ನು ವಿದ್ಯುನ್ಮಾನ ಆರ್ಥಿಕತೆ ಅಂದರೆ ಏನು ಅಂತ ಇದೆ. ಹಣಕಾಸು ನಿರ್ವಾಹಕ ಮತ್ತು ವೈಯಕ್ತಿಕ ಬಂಡವಾಳ ಹೂಡಿಕೆದಾರರು ಅಂತರ್ಜಾಲದ ಮೂಲಕ ಅಂತಾರಾಷ್ಟ್ರ ಮಟ್ಟದ ಆರ್ಥಿಕ ವಹಿವಾಟನ್ನು ನಡೆಸುವುದಕ್ಕೆ ವಿದ್ಯುನ್ಮಾನ ಆರ್ಥಿಕತೆ ಅಂತ ಕರೆಯಲಾಗುತ್ತೆ. ಇನ್ನು ಜಾಗತಿಕ ಅನನ್ಯತೆ ಅಂದರೆ ಏನು ಅಂತ ಇದೆ. ಸ್ಥಳೀಯ ಅಥವಾ ಪ್ರಾದೇಶಿಕ ಸಂಬಂಧಗಳನ್ನು ಮೀರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಬಂಧಗಳನ್ನು ಹೊಂದುವ ಪ್ರಕ್ರಿಯೆ ಜಾಗತಿಕ ಅನನ್ಯತೆ. ಇನ್ನು ಜಾಗತಿಕ ಪ್ರಜೆಯ ಒಂದು ಲಾಂಛನ ಯಾವುದು ಅಂದರೆ ಬಾರ್ಬಿ ಬೊಂಬೆ. ಹಾಗೆ ಜಾಗತಿಕ ಪ್ರಜೆಯ ಒಂದು ಲಾಂಛನ. ಹಾಗೆ IGOS ಅನ್ನು ವಿಸ್ತರಿಸಿ ಅಂತ ಕೇಳಿದರೆ ಇಂಟರ್ನ್ಯಾಷನಲ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಂದರೆ ಅಂತಾರಾಷ್ಟ್ರೀಯ ಸರಕಾರಿ ಸಂಘಟನೆಗಳು. ಇನ್ನು INGOS ಅನ್ನು ವಿಸ್ತರಿಸಿ ಅಂತ ಕೇಳಿದರೆ ಇಂಟರ್ನ್ಯಾಷನಲ್ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಂದರೆ ಅಂತಾರಾಷ್ಟ್ರೀಯ ಸರ್ಕಾರೇತರ ಸಂಘಟನೆಗಳು. ಇನ್ನು ಜಾಗತಿಕ ಸ್ಥಳೀಕರಣ ಪರಿಕಲ್ಪನೆಯನ್ನು ನೀಡಿದಂಥವರು ಯಾರು ಅಂದರೆ ರೊನಾಲ್ಡ್ ರಾಬರ್ಟ್ಸನ್ ರವರು. ಇಷ್ಟು ನಿಮ್ಮ 8 ಅಧ್ಯಾಯಗಳಿಗೆ ಸಂಬಂಧಿಸಿದಂತಹ 1 ಅಂಕದ ಪ್ರಶ್ನೋತ್ತರಗಳಾಗಿತ್ತು. ಇನ್ನು 2 ಅಂಕದ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಪರೀಕ್ಷೆಯ ನಂತರ ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯನ್ನು ನನ್ನ ಒಂದು ಇಮೇಲ್ ಐಡಿಯನ್ನು ಕಮ್ಯುನಿಟಿ ಪೋಸ್ಟ್ನಲ್ಲಿ ಹಾಕಿರ್ತೇನೆ. ಆ ಒಂದು ಇಮೇಲ್ ಐಡಿಗೆ ನೀವು ಒಂದು ಪ್ರಶ್ನೆ ಪತ್ರಿಕೆಯನ್ನು ಅಂದರೆ ನಿಮ್ಮ ಪರೀಕ್ಷೆಯ ನಂತರ ಬರುವಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀವು ನನ್ನ ಒಂದು ಮೇಲ್ ಐಡಿಗೆ ಕಳಿಸಿದರೆ ಅದರ ಒಂದು ಉತ್ತರವನ್ನು ನೋಡಲಿಕ್ಕೆ ಕೂಡ ಸಹಾಯ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.